10 ದಿನದ ನಂತರ ನಮ್ಮ ಮಾಮ ಚೇತನ ನಾನು ಇಷ್ಟಪಡ್ತಾನೆ ಇಲ್ಲ. ಏನೋ ನಮ್ಮ ಆನಂದ್ ಮಾಮ ಎಲ್ಲ ಪಟ ಅಂಥೇಳಿ ಇವ್ರದ್ದು ಡೈವರ್ಸ್ ಎಲ್ಲ ಮಾಡಿಸಿ ಮುಗಿಸಿದ. ಆದ್ರೆ ನನ್ನ ಚೇತನ್ ಮಾಮ ಮೊನ್ನೆ 10 ದಿನದ ಹಿಂದೆ ನಾನು ಅವರೆಲ್ಲರೂ ಕೇಳಿದ್ರು ಇಷ್ಟ ಆಯ್ತಂತನೇ ಹೇಳಿದ. ಆದ್ರೆ ಒಂದಿನ ನಕ್ಕೋತ ನನ್ನ ಜೊತೆ ಮಾತನೇ ಆಡಲಿಲ್ಲ. ಯಾವಾಗ ನೋಡಿದ್ರೆ ಮಾರಿ ಸಪ್ಪಗೆ ಹಾಕೊಂಡು ಕುಂದಿರ್ತಿದ್ದ. ಅವನ ಮನಸ್ಸಿನಾಗ ನಾದಿನೇ ಇಲ್ಲ. ಯಾರಿಗೆ ಗೊತ್ತು ನಾನು ಹೆಂಗೆ ಕೇಳಿ. ನಮ್ಮ ಮನ್ಯಾಗ ನೋಡಿದ್ರೆ ನನ್ನ ಅವ್ನು ಕೊಡ್ಬೇಕಂತಾರೆ. ನನಗೂ ಅವನ ಮೇಲೆ ಭಾಳ ಪ್ರೀತಿ ಐತಿ. ಅವನಿಗೆ ಐತೇ ಇಲ್ಲ, ಗೊತ್ತಾಗ್ತಿಲ್ಲ. ನಾನಂತರೂ ಹೇಳಿದೆ ಎಲ್ಲರ ಮುಂದೂ. ಏನು ಮಾಡಬೇಕು ಒಂದು ಗೊತ್ತಾಗ್ತಿಲ್ಲಲ್ಲ, ಹೆಂಗೆ ಕೇಳಿ. ಏನು ನಮ್ಮ ಬಿಂದು ಬೇಕೆ ಬಂದಿಲ್ಲ ನಿಂತಾಳಲ್ಲ. ಹಾಂ, ಈ ಕಡೆ ಹೊಲ ಕಡೆ ಹೋಗ್ತೀನಂದ್ರೆ ನಾನು ಬರ್ತಿದ್ದೆ. ಆದ್ರೆ ಬೇಕೆ ಯಾಕೆ ಬಂದ್ಲು ಮುಂಜಾನೆ? ಹಾಂ, ವಾಕಿಂಗ್ ಏನಾರು ಬಂದ ಏನ ಕೇಳ್ದೆ ಅಂದ್ರೆ ಮಾತಾಡಿಸ್ತೀನಿ. ಬಿಂದು ಬಿಂದು ಐ ಮಾಮ, ಏನು ಮಾಮ ಈ ಕಡೆ ಎಲ್ಲಿ ಹೊಂಟಿ? ನಾನು ಹೊಲ ಕಡೆ ಹೊಂಟೀನಿ. ನೀನು ಒಬ್ಬೇಕೆ ಈ ಕಡೆ ಮುಂಜಾನೆ ಯಾಕೆ ಮಾರಿ ಒಂಥರ ಸಣ್ಣದು ಮಾಡಿಯಲ್ಲ, ಏನಾಯ್ತು? ಮಾಮ ನಾನು ಯಾವಾಗಲೂ ನಕ್ಕೋಂತ ಇರ್ತೀನಿ. ಆದ್ರೆ ಏನೋ ಒಂದು ಪ್ರಶ್ನೆ ನನ್ನ ಮನ್ಸಾಗ ಕಾಡಾಕತ್ತೈತಿ. ಅದು ಹೆಂಗೆ ಕೇಳ್ಬೇಕನ್ನೋದು ಒಂದು ಗೊತ್ತಾಗತ್ತಿಲ್ಲ ನೋಡುವಮ್ಮ. ಅದು ಅಷ್ಟೇ ನನ್ನ ಮನಸ್ಸಿನಾಗಿರೋದು. ಯಾರಿಗೆ ಕೇಳಬೇಕು ನೀನು ಪ್ರಶ್ನೆ? ಯಾರಿಗೆ ಅನ್ನೋರಿಗೆ ಕೇಳಬೇಕು. ಮೇಡಮ್ ಅವ್ರು ಹಂಗೆ ಬಂದ್ರೇನು? ಆಯ್ತು ಕೇಳ್ರಿ. ಭಾಳ ಡಿಫಿಕಲ್ಟ್ ಇರೋದು ಪ್ರಶ್ನೆ ಕೇಳಬೇಡ್ರಿ. ಯಾಕಂದ್ರೆ ನಿಮ್ಮಷ್ಟು ನಾವು ಓದಿಲ್ಲ, ಎಲ್ಲ ಅರ್ಧಂಬರ್ಧ ಡಿಗ್ರಿ ಮುಗಿಸ್ದವ್ರು ನಾವು. ಅದ್ರ ಸಂಬಂಧ ಭಾಳ ಸರಳವಾಗಿರುವಂಥ ಪ್ರಶ್ನೆ ಕೇಳ್ರಿ. ನಾನು ಪಟ್ಕನಂಗೆ ಉತ್ತರ ಹೇಳ್ತೀನಿ. ಏನು ರೀ ಮೇಡಮ್ ಅವ್ರ? ಮಾಮ ನಾನು ಪ್ರಶ್ನೆ ಕೇಳ್ತೀನಿ, ಆದ್ರೆ ನೀ ಮನಸ್ಸಿನಾಗ ಒಂದು ಹೊರಗೆ ಒಂದು ಹೇಳಂಗಿಲ್ಲ. ಎಲ್ಲ ಏನಿದ್ದು ಕುಲ್ಲ ನಿನ್ನ ಮನಸ್ಸಿನಾಗ ಏನೈತಿ ಅದನ್ನೇ ಹೇಳಬೇಕು. ಆಯಿತು ಹೇಳು. ಮಾಮ, ನೀನು ರಾಧಾ ಅವ್ರನ್ನ ಪೂರ ಮರ್ತೀಯ? ಯಾವ ರಾಧಾ? ಯಾರಂತ ನನಗೆ ಗೊತ್ತಿಲ್ಲಲ್ಲ. ಮಾಮ ಕರೆ ಹೇಳು, ನಿನ್ನ ಮನಸ್ಸಿನಾಗ ಅವರಿಲ್ಲ ರಾಧಾ ಅವರು? ಒಂದು ಸ್ವಲ್ಪನೂ ಇರಬಾರ್ದು. ಹಂಗಿತ್ತಂದ್ರೆ ಹೇಳು, ನಾನೇನೇನೋ ತಿಳ್ಕೊಳಂಗಿಲ್ಲ. ನೀ ಮನ್ಯಾಗ ಹೆಂಗೆ ಹೇಳಬೇಕು ಅಂತ ಹೇಳಿ ಏನಾರ ನಿನ್ನ ಮನಸ್ಸಿನಾಗ ಇಟ್ಕೊಂಡಿದ್ದೆ ಅಂದ್ರೆ ಅದು ತಪ್ಪು ಮಾಮ. ಏನು ಇದ್ದಿದ್ದು ಕುಲ್ಲ ನನ್ನ ಮುಂದೆ ಹೇಳು. ಯಾಕಂದ್ರೆ ನಾನು ನಿನ್ನ ಲಗ್ನ ಆಗೋಳು, ಅದ್ರ ಸಂಬಂಧ ನಾ ಕೇಳತ್ತೀನಿ. ಕರೆ ಹೇಳು ಮಾಮ, ಪೂರ ಮರ್ತಿ ಇಲ್ಲ ಅವ್ರನ್ನ? ಬಿಂದು, ಅವಳು ಮಾಡಿರೋ ಮೋಸನ ನನಗೆ ಯಾವತ್ತೂ ಮರೆಯೋಕ್ಕಾಗಂಗಿಲ್ಲ. ಆದ್ರೆ ಅವಳು ಒಂದು ಸ್ವಲ್ಪನೂ ನನ್ನ ಮನಸ್ಸಿನಾಗಿಲ್ಲ. ಈಗ ನನ್ನ ಮನಸ್ಸಲ್ಲಿರೋದು ಅದು ನೀನು ಇವತ್ತು ಹೇಳಕತ್ತೀನಿ ಕೇಳು. ನೀನು ನನ್ನ ಭಾಳ ಪ್ರೀತಿ ಮಾಡ್ತೀನಿ ಅನ್ನೋದು ನನಗೆ ಗೊತ್ತೈತಿ. ಅದು ನಿನಗೆ ಹೇಳೋಕ್ಕಾಗ್ತಿಲ್ಲ. ಅದಕ್ಕೆ ನಾನು ನೀನಾಗಲಿ ಹೇಳಿ ಅಂತಂದು ಯಾವಾಗ ಏನು ಕೇಳ್ತೀನಿ ನೋಡೋಣ ಅಂತಂದು ನಾ ಕಾಯಕತ್ತಿದ್ದೆ. ಆದ್ರೆ ಇವತ್ತು ನೀನೇ ಹೇಳಿದಿ. ನನ್ನ ಮನಸ್ಸಿನಾಗ ಅವಳಿಲ್ಲ, ನನ್ನ ಮನಸ್ಸು ತುಂಬ ಇರೋದು ನೀನೇ. ಯಾಕಂದ್ರೆ ನೀನು ಭಾಳ ಮುಗ್ಧದಿ. ಏನು, ನಾನು ನಿನ್ನ ಎಲ್ಲ ರೀತಿಯೂ ಅಬ್ಸರ್ವ್ ಮಾಡಿದ್ದೀನಿ. ತುಂಬ ಮುಗ್ಧದಿ ನೀನು. ರೊಕ್ಕಕ್ಕಾಗಲಿ, ಬಂಗಾರಕ್ಕಾಗಲಿ, ಬೆಳ್ಳಿಗಾಗಲಿ, ಆಸ್ತಿ ಅಂತಸ್ತು ಯಾವುದಕ್ಕೂ ಆಸೆ ಪಡೋಳಲ್ಲ ನೀನು. ಎಷ್ಟು ನಿರ್ಮಲವಾಗಿ ನನ್ನ ಪ್ರೀತಿಸಕತ್ತಿ. ಹಾಂ, ನನಗದು ಗೊತ್ತೈತಿ. ನಾನು ನಿನ್ನ ಪ್ರೀತಿ ಮಾಡ್ತೀನಿ, ನಿನ್ನ ಭಾಳ ಪ್ರೀತಿ ಮಾಡ್ತೀನಿ. ನೀನಂದ್ರೆ ನನಗೆ ಭಾಳ ಇಷ್ಟ. ಐ ಲವ್ ಯು ಬಿಂದು. ಈಗರ ನಿನಗೆ ಗೊತ್ತಾಯ್ತಾ ನಾನು ನಿನ್ನ ಪ್ರೀತಿಸ್ತೀನಿ ಅನ್ನೋದು? ರಾಧಾ ನನ್ನ ಮನಸ್ಸಲ್ಲಿ ಇಲ್ಲ. ಯಾವತ್ತೂ ಅವಳು ನನ್ನ ಮನಸ್ಸಲ್ಲಿ ಬರೋದಿಲ್ಲ. ಅವಳು ನನ್ನ ಲೈಫಿಂದ ಭಾಳ ದೂರ ಆದ್ಲು. ನಮ್ಮ ಅಣ್ಣ ಎಲ್ಲ ಕುಲ್ಲ ಮಾಡೇ ಬಿಟ್ಟ. ಕೋರ್ಟ್ನಾಗನ ಹೇಳಿದ್ನಲ್ಲ, ಅವಳಂದ್ರೆ ನನಗೆ ಇಷ್ಟ ಇಲ್ಲ, ಬ್ಯಾಡ ಅಂತ. ಅವಳು ಹೇಳಿಲ್ಲ, ಮುಗಿದೋಯ್ತು. ಅಲ್ಲಿಗೆ ಆಕೆಗೆ ನನಗೆ ಸಂಬಂಧ ಏನು ಉಳಿತು? ಏನೂ ಇಲ್ಲ. ಈಗ ನನ್ನ ಮನಸ್ಸಲ್ಲಿ ಇರೋದು ನೀನೇ. ಈಗರ ತಿಳ್ಕೊ ಸ್ವಲ್ಪ. ಹಾಂ, ಅರ್ಥ ಮಾಡ್ಕೊಂಡ ನನ್ನ ಮನಸ್ಸಲ್ಲಿ ಏನೈತೆ ಅನ್ನೋದು? ಪ್ರಶ್ನೆಗೆ ಉತ್ತರ ಸಿಕ್ತು ಅಂದ್ಕೊಂಡಿನಿ. ಉತ್ತರ ಸಿಕ್ತು. ಇಷ್ಟು ದಿನ ನನ್ನ ಮನಸ್ಸಿನಾಗ ಅದೇ ಕೊರೆಯಾಕತ್ತಿತ್ತು, ಹೆಂಗೆ ಕೇಳಿ ಅಂತಂದು ಇವಾಗ ಸಿಕ್ತು. ಐ ಲವ್ ಯು ಟು ಮಾಮ. ಭಾಳ ಖುಷಿ ಆಯಿತು. ಜಲ್ದಿ ಲಗ್ನ ಫಿಕ್ಸ್ ಮಾಡು ಅಂತ ಹೇಳ್ತೀನಿ ಅತ್ತಿಗೆ. ಏಯ್, ಹಂಗೇನಾರು ಕೇಳಿಗಿರಿ ನೀನು. ಹಂಗೇನೋ ಕೇಳಕ್ಕೆ ಹೋಗ್ಬೇಡ. ಅವರೇ ಎಲ್ಲ ಫಿಕ್ಸ್ ಮಾಡ್ತಾರಾ. ನಡಿ ಮನೆಗೆ ಹೋಗೋಣ, ಹೊತ್ತಾಗುತ್ತೆ. ಹಾಂ, ಇವಾಗ ನಾಷ್ಟ ಮಾಡೋಣ ಅಂತ ಹೊಟ್ಟೆ ಹಸಿ ಆಕತ್ತೈತೆ ನನಗೆ. ಹೊಲಕ್ಕೆ ಹೋಗ್ಬೇಕಂತ ಬಂದೆ. ನೀನು ನೋಡಿ ಇಲ್ಲೇ ನಿಂತೇವಿ. ಇನ್ನೇನು ಹೊಲಕ್ಕೆ ಹೋಗೋದು? ನಡಿ. ಯಾಕೆ ಬರ್ತಾನೆ ಈ ಸದ್ ಹೊಲಕ್ಕೆ? ಆಸಿ ನೋಡಲ್ ಚೇತನ ಅವ್ರ ಅತ್ತಿ ಮಗಳ ಜೊತೆ ಹೆಂಗೆ ಹೊಂಟಾನ ಅಂದ್ರೆ ಇನ್ನೇನು ಬಿಡುಗಡೆ ಆತಲ್ಲ ರಾಧಿದು ಇವಂದು. ಇನ್ನು ಅವ್ರ ಅತ್ತಿ ಮಗಳನ್ನ ಫಿಕ್ಸು ಇವನಿಗೆ. ಅದಕ್ಕೆ ಇಬ್ರು ಕೂಡಿ ವಾಲಕಿಂಗಕ್ಕೆ ಹೋಗಿದ್ರೆ ಏನ ಇಬ್ರು ಚಂದಾಗ ಹೆಚ್ಚು ಚಂದ ಹೊಂಟಾರ ನೋಡ. ನೀನು ನಂದು ಕಂಡುಬಿಡ್ತಾವ ಯವ್ವ ಇವ್ರಿಗೆ ಎಷ್ಟು ಚಂದ ಐತೆ ನೋಡು ಆ ಜೋಡಿ. ಹಿಂಗಿರ್ಬೇಕು. ಅದು ಇತ್ತು ಮಾನಿಗೇಡಿ ತಂದು ಮನ್ಯಾಗ ಹೋಗಿಸ್ಕೊಂಡಿದ್ದ. ಮಾನಿಗೇಡಿ ಮಧ್ಯಾಹ್ನ ಅಂತಾರಲ್ಲ ನೆಡ್ಬರ್ಕ ಹೋತು ನೋಡ ಯವ್ವ. ಮತ್ತು ಕಟ್ಟಿಗೆ ಆತಂತಂದು ಹೊಳ್ಳಿ ಅತ್ತಿ ಮಗಳನ್ನ ಫಿಕ್ಸ್ ಆತು ನಮ್ಮ ಚೇತನಗೆ. ಎಷ್ಟು ಚಂದ ಐತೆ ನೋಡ ಯವ್ವ ಜೋಡಿ. ನಡಿಯ ಹೋಗುನ್ ಬಂಗಾರಕ್ಕನ ಮನೆಗೆ ಹೋಗಿ ಬರೋನು. ಏನು ತಿನ್ನಾಕರ ಕೊಡ್ತಾಳ ಯವ್ವ ಬಿಸಿ ಬಿಸಿದು ಆಲೆ ಆಸಿ. ಯಾಕೆ ಏನತಿ ಇನ್ನೇಗ ಚಲೋ ಇದ್ದಲ್ಲ ಒಮ್ಮೆಲೆ ಏನು ನೆತ್ತಿಗೆ ಇರ್ತೆ ಅಂತ ಪರಿ ಕೆಮ್ಮಂತ ನಿನಗೆ? ಐ ಸುಮ್ನಿರ, ಅವ್ರು ಹೊಳ್ಳಿ ನೋಡ್ಲಿ ಅಂತ ಹೇಳಿ ಕೆಮ್ಮಕತ್ತೀನಿ. ಹೊಳ್ಳೆ ನೋಡೋರು. ಯಾಕೆ ಇಷ್ಟು ಕೆಮ್ಮಕತ್ತಿ? ದವಾಖಾನಿಗಾರ ತೋರಿಸ್ಕೊಂಬರ್ರಿ.
ಹಾಂ ಈ ಜಯಕಂಟಿ ಕರ್ಕೊಂಡು ಹೋಗ್ಬೇರಿ ಭಾಳ ಕೆಮ್ಮಕತ್ತಾರ. ಹಾಂ ನಾನು ಹೊತ್ತಾಗುತ್ತೆ ಮನೆಗೆ ಹೋಗ್ಬೇಕು. ಹಾಂ ಬರ್ರಿ ಮನೆ ಕಡೆ. ಹಾಂ ಅವ್ವ ಅದಾಳ ಮನ್ಯಾಗ. ಬರ್ರಿ ನಾವು ಹೋಗ್ಕೆ ಮನೆಗೆ. ಅಯ್ಯ ಹಂಗಲ್ಲಪ್ಪ, ಕೆಮ್ಮ ಸ್ವಲ್ಪ ಬಂದೈತಿ, ಭಾಳ ತಂಡೈತಲ್ಲ ಅದಕ್ಕೆ ಕೆಮ್ಮ ಬಂದೈತಿ. ಅಂದ್ರ ಬಿಂದು ಅಯ್ಯ ಮಾರಿ ಗನ ಕಳ ಬಂದೈತಿ ಬಿಂದುಗ. ಲಗ್ನ ಈಕಿನಪ್ಪ ನೀ ಮಾಡ್ಕೊಳ್ಳೋದು. ಮನೆಗೆ ಮಾತುಕತೆ ಆಡಿರ್ಬೇಕು. ಹೇಳಿಲ್ಲ ನಿಮ್ಮವ್ವ ನನಗೂ. ಖುಷಿ ಆತ್. ಹೆಂಗಾದ್ರ ಪೀಡ ಹೋತಲ್ಲ, ಇನ್ನರ ಈಕಿನ ಜೊತೆ ಚಂದಾಗ ಜೀವನ ಮಾಡ್ಕೊಂಡು ಹೋಗಪ್ಪ. ಬಿಂದು ನೋಡ್ವಾ, ನಮ್ಮ ಲಗ್ನಕ್ಕೆ ಏನ್ ಕೊಡಿಸ್ತಿ? ನೀನೇನು ಬೇಕೆ ಮಗಳು ರಗಡೈತಿ ನೋಡ್, ನಮಗಂತ್ರ ಚಲೋ 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 ರೇಷ್ಮೆ ಸೀರೆ ಕೊಡಿಸ್ಬೇಕು. ಮತ್ತೇನ್ ಜಗಳನ ತೆಗಿತಿ ನೋಡು ಚೇತನ, ನೀನು ಅಷ್ಟೇ. ಮತ್ ನೋಡ್ ಮತ್ತೆ ಆಯ್ತಾಡ್ರಿ ಆಂಟಿ, ಕೊಡ್ಸುನಂತ. ಮಮ್ಮಿಗೆ ಹೇಳ್ತೀನಿ, ಮಮ್ಮಿಗೆ ಪಪ್ಪಾಗ ಹೇಳ್ತೀನಿ, ತಗೊಂಬಂದ್ ಕೊಡ್ತಾರಂತ. ನಾವ್ ಈಗ ಹೊತ್ತಾಗತ್ರಿ ಹೋಕ್ಕೇವಿ. ಜಯಕಂಟಿ ಹೋಕ್ಕೇವ್ರಿ. ನಿಮ್ಗೂ ಚಲೋ ಸೀರೆನ ಕೊಡಿಸ್ತೀನಿ. ನೀ ಎಷ್ಟು ಮಂದಿಗೆ ಹೇಳ್ತಾರದ್ರಲ್ಲ ಎಲ್ಲರಿಗೂ ರೇಷ್ಮೆ ಸೀರೆನ ಕೊಡ್ಸಂತ ಹೇಳ್ತೀನಿ. ಮಾಮ ಕೊಡ್ಸುನ? ಹಾಂ ನಮ್ಮ ಬಿಂದು ಹೇಳಿದ್ಲಲ್ಲ, ಆಯ್ತು ಕೊಡಿಸ್ತೀವಿ. ಆಶಾಕ ಓಕೆ ಹೊತ್ತಾಗುತ್ತೆ. ಮತ್ತೆ ನಾವು ಹುಡ್ಕೋತ ಕುಂದಿರ್ತಾಳೆ ಬಿಂದುನ, ಅದಕ್ಕೆ. ಆಯ್ತಾಳಪ್ಪ ಹೋಗ್ಬರ್ರಿ. ಭಾಳ ಖುಷಿ ಆಯ್ತು ನಿಮ್ ನೋಡಿ, ಭಾಳ ಖುಷಿ ಆಯ್ತು. ಮೂರ್ತಿ ಇಲ್ಲಿ ಬಂದು ನಿಂತಾಳಲ್ಲ, ನೀ ಅಂದಿದ್ದು ಕರೆ ಐತೆ ನೋಡು. ನಾನು ಹೆಂಡತಿ ಜೊತೆ ಮಾತಾಡ್ಕೊತ ನಿಂತಿರ್ತಾಳೆ ಅಲ್ಲಿ. ಬಾ ಅಂತಂದು ಕರ್ಕೊಂಡ್ಬಂದು ಚಲೋ ಮಾಡಿದಿ. ನಿಂದ್ರು ಆಶಿ ಯಾವ್ದದು ನಾಯಿ ಮುಂಜಾನೆ ನಾನು ಆಸಿ ಅಂತ ಕರೀದು? ಯಾರು ಅಂತ ಪರಿ ಈ ಊರಾಗ ಧೈರ್ಯ ಐತಿ? ನೀವಾ? ನನಗೆ ಗೊತ್ತಾಗಲಿಲ್ಲ, ಹಂಗ ಅಂದೆ. ಯಾರೋ ನನಗ ನಾಯಿ ಅಂತ ಕರೆದ್ರಲ್ಲ, ಅದು ಸಿಟ್ಟು ಬಂದ ಅಂದೆ. ನೀ ಅಂತ ಗೊತ್ತಿರ್ಲಿಲ್ಲ. ಚಾರಿ ಯಾಕ ಇಲ್ಲಿ ಕರೆಕ್ ಬಂದಿರಲ್ಲ ನನ್ನ? ನನಗೆ ತಲೆ ಕೆಟ್ಟೈತಿ, ಅದಕ್ಕೆ ಕರೆಕ್ಟ್ ಬಂದೀನಿ ನೀನು. ಬರ್ತೀಯಲ್ಲ ಮನೆಗೆ? ಹೌದು, ತಂಡಿಗೆ ಏನಾರ ತಲೆ ಕೆಟ್ಟಿರ್ಬೇಕು. ಯಾಕಂದ್ರೆ ತಲೆಯಾಗ 3 ಕೂದಲಿಲ್ಲ, ಅದ್ರ ಸಂಬಂಧ ತಲೆಯಾಗ ತಣ್ಣಗ ಗಾಳಿ ಹೊಕ್ಕೊಂಡೈತೆ ಏನ, ಅದ್ರ ಸಂಬಂಧ ಏನಾರ ಒಳಗ ರಕ್ತ ಹೆಪ್ಪಗಟ್ಟೈತೆ ಏನ, ಅದಕ್ಕೆ ತಲೆ ಕೆಟ್ಟಿರ್ಬೇಕು. ಅಯ್ಯವ ನನ್ನ ಗಂಡಗ ತಲೆ ಕೆಟ್ಟು ಬಿಟ್ಟೈತೇನ, ಅದಕ್ಕೆ ಬಂದಾನಂತ. ಅಯ್ಯವ ಯಾರ ಮುಂದೆ ಹೇಳಿ ನನ್ನ ಕಷ್ಟ, ಯಾರ ಮುಂದೆ ಹೇಳಿ? ಜಯಕ್ಕ ನೋಡಲ್ಲಿ ನನ್ನ ಗಂಡಗೆ ತಲೆ ಕೆಟ್ಟೈತೆ ಅಂತ. ಯವ್ವ ಏನ್ ಮಾಡ್ಲೇವ? ಯವ್ವ ಆಸಿ ಹುಚ್ಚರ್ದವಾಗನಿ ಸೇರಿಸ್ಬೇಕಾಗ್ತಲ್ಲ ಮಲ್ಲೇಶಣ್ಣನ. ಯವ್ವ ಹಿಂಗ ಆಗಬಾರ್ದಾಗಿತ್ತ ಮಲ್ಲೇಶಣ್ಣ, ನಿನಗ ಇಟ್ಟು ಜಲ್ದಿ ತಲೆ ಕೆಡ್ತೈತೆ ಅಂತ ನಮಗೆ ಗೊತ್ತಿದ್ದಿಲ್ಲಪ್ಪ. ಯಪ್ಪ ಹಿಂಗ ಆಗಬಾರ್ದಾಗಿತ್ತು. ಯವ್ವ ರೀ, ನೀವು ಇವ್ರ ಜೊತೆ ಸೇರಿ ನಿಮ್ಗೂ ತಲೆ ಕೆಟ್ರಂದ್ರೆ ಏನ್ ಮಾಡ್ಲಾನು? ನಡ್ರಿ ಮನೆಗೆ ಹೋಗೋನು. ಏಯ್ ಹುಚ್ಕೊಂಡು ಸುಮ್ಮನೆ ಏನಾರ ಮಾತಾಡ್ಕೊತ ನಿನ್ನವನ ಹುಡುಕಾಡಕತ್ತಿದ್ರು ಅವರು. ಆಶಾಕ್ಕೆ ಎಲ್ಲಿ ಹೋಗ್ಯಾಳ ಅಂತಂದು ನೀ ಇಬ್ರು ಮಾತಾಡ್ಕೋತ ನಿಂತಿದ್ದು ನಾನು ನೋಡಿದ್ದೆ, ಅದಕ್ಕೆ ಕರ್ಕೊಂಡ್ ಬಂದಿನಿ. ನಿನ್ನವನ ನಡಿ, ನೀ ಮನೆಗೆ ನಡಿಯಲ್ಲಿ. ಹಾಳು ಮಾರಿ ತಕೊಂಡಿಲ್ಲ, ಕಣ್ಣಾಗ ಪಿಚ್ಚು ನೋಡಲಿ, ಹಂಗ ಕೂತೈತಿ. ಬಂದು ಓಡ್ಕೊಂಡು ಬಂದಿಲ್ಲಿ ನಿಂತಿರಿ ಇಬ್ರು ಮಾತಾಡ್ಕೋತ. ಭಾಷಣ ಇದ್ರ ನಡಿಯಲ್ಲಿ ಮನೆಗೆ. ಯವ್ವ ನನ್ನ ಗಂಡ ತಲೆ ಕೆಟ್ಟಿಲ್ಲ ಅಂತ ಚಲೋ ಆತ್ ನೋಡು. ನಾ ಮನಸ್ಸಾಗ ದೇವರಿಗೆ ಬೇಡ್ಕೊಂಡೆ, ಜಯಕ್ಕ ನನ್ನ ಗಂಡ ತಲೆ ಕೆಟ್ಟಿರಬಾರ್ದಪ್ಪ, 10 ಕಾಯಿ ಹೊಡ್ತೀನಿ ನೋಡಂತಂದೆ. ಕರೆವ ನನ್ನ ಗಂಡ ತಲೆ ಕೆಟ್ಟಿದ್ದು ಹೋಗೇ ಬಿಡ್ತು ನೋಡು. ಮೂರ್ತಿ ಅಣ್ಣನ ಬಾಯಿಲೆ ದೇವರು ಬರ್ಸೇ ಬಿಟ್ಟ. ಈಗ ಸಿಗುನಂತ. ಈಗ ಆ ಕಡೆ ಹೊಲದ ಕಡೆ ಆ ಕಡೆ ಸಿಗುನಂತ. ಈಗ ಬಾ ಹೋಗಿ ನೀನು ಹೋಗಿ ಚಾ ಕುಡಿಲಿಕ್ಕಂದ್ರ ತಲೆ ಸುದ್ದ ಇರಂಗಿಲ್ಲ ಇವಕ್ಕ. ಹಂಗಾದವು. ನಾನು ಹೋಗ್ತೀನಂತ ಮನೆಗೆ. ಎಲ್ಲ ವೀಕ್ಷಕರಿಗೂ ನನ್ನ ನಮಸ್ಕಾರ ರೀ. ಇದರ ಮುಂದಿನ ಭಾಗ ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ ರೀ. ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಆಗ್ರಿ, ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಕಮೆಂಟ್ ಮಾಡ್ರಿ. ಪ್ಲೀಸ್ ಸಪೋರ್ಟ್ ಮಾಡ್ರಿ. ಪೂರ ವಿಡಿಯೋ ನೋಡಿ ಒಂದು ಲೈಕ್ ಕೊಡ್ರಿ, ಕಮೆಂಟ್ ಮಾಡ್ರಿ. ನಮಸ್ಕಾರ.